ಜಗಣ ಹೇಗಿತ್ತು ಚೇಂಜ್ ಓವರ್? ಹೇಗೆ ಅನ್ನಿಸ್ತಾ ಇದೆ ಒಂದು ವಾರದಿಂದ? ನೀವು ನಂಬ್ತಿರೋ ಬಿಡ್ತಿರೋಪ್ಪ, ನಮ್ಮ ಅಕ್ಕದಿರೆಲ್ಲ ಬಂದು ನನ್ನ ಪರ್ಸ್ ನೋಡಿ ಹೇಳೋರು, ನಿನ್ ಪರ್ಸ್ನ ತೆಕ್ಕೊಂಡು ಹೋಗ್ಬಿಡ್ತೀನಿ ಒಂದಿನ ನೋಡು. ನಮ್ ಚಿಕ್ಕಕ್ಕ ಅವಳು ಡಾಕ್ಟ್ರು, ಯಾಕಮ್ಮ ಹಂಗಂತ ಏನು ಯಾವಾಗ ನೋಡೋದು ಇಷ್ಟಿಟ್ಟು ದುಡ್ಡಿಟ್ಟಿತ್ಯ ಒಳಗಡೆ ಏನ್ ನೋಡು. ಈಗ ಅವಳು ಬಂದಾಗ ಹಂಗೆ ತೋರಿಸ್ತೀನಿ, ಓನ್ಲಿ 50 ರೂಪೀಸ್ 100 ರೂಪೀಸ್ ಒಂದು 6, 7, 8 ಇರ್ತವೆ. ಏನ್ ವಾರನೂ ಬಿಲ್ಡಪ್ಗೆ ಯಾವ ಹೋಟ್ಲಿಗೆ ಹೋಗೋಣ ಅಂತ ಅಂತಿದ್ವಿ. ಇವಾಗ ಯಾರು ಕರೀದಿದ್ರೆ ಸಾಕು ನಮ್ಮನ್ನ, ನಾವ್ ಎಲ್ಲೂ ಹೋಗದೇ ಇದ್ರೆ ಸಾಕು, ಬಹಳ ಚೆನ್ನಾಗಿದೆ ಅಂತ ಹೇಳಿ ಒಂಥರ ಗ್ರೀನ್ ಲೇಬಲ್ ಇಂದ ಕೋಡೇಸ್ವರೆಗೂ ಮೇಂಟೈನ್ ಮಾಡ್ತಾ ಇದ್ವಿ. ನಾವೆಲ್ಲ ತಮಾಷೆ ಮಾಡಿದ್ವೆಲ್ಲ. ಓಕೆ, ಒಂದ್ ಜವಾಬ್ದಾರಿ ಹೇಳೋಣ. ನೋಡಿ, ಸಾವಿರಾರು ಕೋಟಿ ನಮ್ಮ ಹಣ ಟೆರರಿಸ್ಟ್ ಕೈನಲ್ಲಿತ್ತು. ಅದು ಬಾಂಗ್ಲಾನಲ್ಲಿತ್ತು, ಪಾಕಿಸ್ತಾನದಲ್ಲಿತ್ತು, ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲವೂ ಇತ್ತು. ಆ ಹಣವನ್ನ ಹವಾಲಾ ಮುಖಾಂತರ ನಮ್ಮಲ್ಲಿ ಇರುವಂತ ಸ್ಲೀಪಿಂಗ್ ಸೆಲ್ಗಳಿಗೆ ಸಪ್ಲೈ ಆಗ್ತಾ ಇತ್ತು. ಇವತ್ತು ಏನಾದ್ರೂ ಈ ಗಟ್ಟಿ ನಿರ್ಣಯಗಳು ತಗೊಳ್ಳದೆ ಹೋಗಿದ್ರೆ, ನಕ್ಸಲೈಟ್ಸ್ ಗಳ ಹತ್ರ 7,000 ಕೋಟಿ ಇದೆ ಅಂತ ಮಾಹಿತಿ ಇದೆ, 7,000 ಕೋಟಿ. ಆಮೇಲೆ ಈ ಟೆರರಿಸ್ಟ್ ಗಳು ಏನಿದ್ದಾರೆ ಇವ್ರ ಹತ್ರ ಹೆಚ್ಚು ಕಮ್ಮಿ 25 ರಿಂದ 30 ಸಾವಿರ ಕೋಟಿ. ನಮ್ಮ 120 ಕೋಟಿ ಜನ ಭಾರತೀಯರು ಈ ಮೋದಿ ಅನ್ನೋ ವ್ಯಕ್ತಿ ಈ ನಿರ್ಣಯ ಮಾಡದೆ ಹೋಗಿದ್ರೆ ಬಹುಶಃ 2045 ಇಸ್ವಿ ಬರೋದ್ರಲ್ಲಿ ನಾವೆಲ್ಲ ಸರ್ವ ನಾಶ ಆಗ್ತಾ ಇದ್ವಿ. ನಮ್ಮ ತಲೆಮಾರುಗಳೆಲ್ಲ ಫೋಟೋದಲ್ಲಿ ಇರ್ತಾ ಇದ್ವಿ, ಹಿಂಗೆ ಸತ್ತೋಗ್ಬಿಟ್ಟಿರ್ತಾ ಇದ್ವಲ್ಲ, ಕುಂಕುಮ ಹಾಕ್ಬಿಟ್ಟು ನೂನರ್ ಹಾಕ್ಬಿಟ್ಟಿರೋರು. ಆ ತಲೆಮಾರಿತ್ತಲ್ಲ, ಹುಟ್ಟೋ ತಲೆಮಾರು ನಮ್ಮನ್ನೆಲ್ಲ ಶಪಿಸ್ತಾ ಇದ್ರು. ಅದನ್ನ ಇವತ್ತು ತಪ್ಪಿಸಿರೋ ಮಹನೀಯ ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ಮೋದಿ. ವೆರಿ ವೆಲ್ ಸರ್, ವೆರಿ ವೆಲ್ ಸರ್.